ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ರಿವ್ಯೂ ಚಾನಲ್‌ಗೆ ಸುಸ್ವಾಗತ. ಇವತ್ತು ನಾನು ನಿಮಗೆ ಆರ್ಮಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಯಾರ್ಯಾರು ಆರ್ಮಿಯಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೀರೋ, ಯಾರ್ಯಾರು ಡಿಗ್ರಿ ಮುಗಿಸಿದ್ದೀರೋ ಅವ್ರಿಗೆ ಈ ಒಂದು ಪೋಸ್ಟ್‌ನ ಕರೆದಿದ್ದಾರೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಏನ್ ಎಲಿಜಿಬಿಲಿಟಿ ಇರಬೇಕು, ಏನ್ ಕ್ವಾಲಿಫಿಕೇಶನ್ ಇರಬೇಕು, ಯಾವತ್ತಿಂದ ಯಾವತ್ತು ಲಾಸ್ಟ್ ಡೇಟ್ ಎಲ್ಲದನ್ನೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗಲೇ ನೀವು ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಲೇಟೆಸ್ಟ್ ಅಪ್ಡೇಟ್‌ಗಳನ್ನ ಬಿಡ್ತಾ ಇರ್ತೀನಿ. ಆದಷ್ಟು ಬೇಗನೆ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ವೆಬ್ಸೈಟ್ ನಮ್ದು job.namaskaraindia.com ಅಂತ ಇದೆ ಹೇಳ್ಬಿಟ್ಟು. ಓಕೆನಾ? ಇಲ್ಲಿ ಬಂದು ನೀವು ಆರ್ಮಿ, ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ಪೋಸ್ಟ್ ಸಿಗುತ್ತೆ. ಸೊ ಇಂಡಿಯನ್ ಆರ್ಮಿ SSC ಕರೆದಿರುವಂತಹ ಪೋಸ್ಟ್ ಸ್ನೇಹಿತರೆ ಇದು. ಓಕೆನಾ? SSC ಟೆಕ್ ಎಂಟ್ರಿ ರಿಕ್ರೂಟ್ಮೆಂಟ್ 2025 ಸ್ನೇಹಿತರೆ. 379 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಇದು ಆ, ಅಕ್ಟೋಬರ್ ಅಲ್ಲಿ ಕಮೆನ್ಸ್ ಆಗುತ್ತೆ, ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಈ ಒಂದು ಜಾಬ್. ಓಕೆನಾ? ಸೊ ಮಾರ್ಚ್ ಒಳಗಡೆಗೆ ನಿಮಗೆ ಶಾರ್ಟ್ ಲಿಸ್ಟ್ ಆಗುತ್ತೆ. ಶಾರ್ಟ್ ಲಿಸ್ಟ್ ಆಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ಶಾರ್ಟ್ ಲಿಸ್ಟ್ ಆಗುತ್ತೆ. ಇವತ್ತು ಇಂಟರ್ವ್ಯೂ ಕರೀತಾರೆ. SSB ಇಂಟರ್ವ್ಯೂ ನಡೆಯುತ್ತೆ. ಇಂಟರ್ವ್ಯೂ ನಡೆದ ನಂತರ ನಿಮಗೆ ಪೋಸ್ಟಿಂಗ್ ಕೊಡ್ತಾರೆ ಸ್ನೇಹಿತರೆ. ಸೊ ಇದರಲ್ಲಿ ಪೋಸ್ಟಿಂಗ್ ಏನು ಅಂತ ಹೇಳಿದ್ರೆ ಲೆಫ್ಟಿನೆಂಟ್ ಪೋಸ್ಟ್. ಓಕೆನಾ? ಡಬಲ್ ಸ್ಟಾರ್ ಬರುತ್ತೆ ಲೆಫ್ಟಿನೆಂಟ್ ಅಂದ್ರೆ. ಓಕೆನಾ? ಸೊ ಇದರಲ್ಲಿ ಬಂದು ನೀವು ಕೋರ್ಸ್ ಏನಂತ ಹೇಳಿದ್ರೆ 65th SSC ಟೆಕ್ ಮೆನ್ ಅಂಡ್ 36th SSC ಟೆಕ್ ವುಮೆನ್. ಓಕೆನಾ? 379 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಲಾಸ್ಟ್ ಡೇಟ್ ಬಂದು 5/2/2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಫೆಬ್ರವರಿ 5ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಓಕೆನಾ? ಏಜ್ ಲಿಮಿಟ್ ಬಂದು 20 ರಿಂದ 27 ವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಮೆನ್ಸ್ಗೆ 350 ಇದೆ, ವುಮೆನ್ಸ್ಗೆ 29 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಫಸ್ಟ್ ಬಂದು ನಿಮಗೆ ಶಾರ್ಟ್ ಲಿಸ್ಟ್ ಆಗುತ್ತೆ. ಅದಾದ ನಂತರ SSB ಇಂಟರ್ವ್ಯೂ ಇರುತ್ತೆ. ಅದಾದ ನಂತರ ಮೆಡಿಕಲ್, ಆಮೇಲೆ ಫೈನಲ್ ಮೆರಿಟ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ? ಇದಿಷ್ಟು ಆಗಿರುತ್ತೆ. ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು joinIndianArmy.nic.in ಈ ಒಂದು ವೆಬ್ಸೈಟ್ಗೆ ಬಂದು ನೀವು ಇಲ್ಲಿ ಕೆಪೆಚ್ ಎಂಟರ್ ಮಾಡಿಬಿಟ್ಟು ಕೆಪೆಚ್ ನಂತರ ನೀವು ಇದನ್ನ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದು ಆದ ನಂತರ ನೀವು ನೋಟಿಫಿಕೇಶನ್ ಚೆಕ್ ಮಾಡಬೇಕಾಗಿರುತ್ತೆ. ನೋಟಿಫಿಕೇಶನ್ ಏನು ಅಂತ ಹೇಳಿದ್ರೆ ಫುಲ್ ಡೀಟೇಲ್ ಆಗಿ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮಗೆ ಫುಲ್ ಏನು ಅಕ್ಟೋಬರ್ ಅಲ್ಲಿ ಪ್ರಿಲಿಮ್ಸ್ ಆಗ್ತಾ ಇರುತ್ತೆ ಇಂಡಿಯನ್ ಆರ್ಮಿಯಿಂದ, ಅದರ ಬಗ್ಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿರೋದು. ಆಲ್ ಇಂಡಿಯಾ ಕರೆದಿರೋಂಥದ್ದು. ಎಲಿಜಿಬಿಲಿಟಿ ಬಂದು ಇಂಡಿಯನ್ ಆಗಿರಬೇಕು, ನೇಪಾಳಿ ಆಗಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಏಜ್ ಲಿಮಿಟ್ ಬಂದು 20 ರಿಂದ 27 ವರೆಗೂ ಇದೆ ಸ್ನೇಹಿತರೆ. ಓಕೆನಾ? ವಿಡೋಸ್ ಆಗಿದ್ರೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಡಿಫೆನ್ಸ್ ಪರ್ಸನ್ಸ್ ಹೂ ಡೆಡ್ ಹಾರ್ನೆಸ್ ಓನ್ಲಿ ಅದೊಂದು ಅಂತವ್ರಿಗೆ 35 ಏಜ್ ವರೆಗೂ ಇದೆ ಸ್ನೇಹಿತರೆ. SSC ನಾನ್ ಟೆಕ್ ಮತ್ತೆ ಟೆಕ್ಗೆ. ಓಕೆನಾ? ಮೇನ್ ಸ್ಟ್ರೀಮು ಇರ್ಬೇಕಾಗಿರುತ್ತೆ. ಮತ್ತೆ ಡಿಗ್ರಿ ಪಾಸ್ ಆಗಿರ್ಬೇಕು. ಹಾಗೆ ನೀವು ಫೈನಲ್ ಇಯರ್ ಇದ್ರೆ ಈ ಒಂದು ಸ್ಪೆಸಿಫೈಡ್ ಒಂದು ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ ಒಳಗಡೆಗೆ ನಿಮ್ದು ಎಕ್ಸಾಮ್ ಮುಗಿದಿರ್ಬೇಕು ಸ್ನೇಹಿತರೆ. ಓಕೆನಾ? ಆಲ್ ಫೈನಲ್ ಇಯರ್ ಅಪಿಯರಿಂಗ್ ಕ್ಯಾಂಡಿಡೇಟ್ಸ್ ಹೂಸ್ ಫೈನಲ್ ಸೆಮಿಸ್ಟರ್ ಎಕ್ಸಾಮ್ will be scheduled after 1st October 2022 are not eligible to apply ಫಾರ್ ದಿಸ್ ಕೋರ್ಸ್. ಓಕೆನಾ? ಸೊ ಇದು ವರ್ಷದಲ್ಲಿ 2 ಸತಿ ಕರೀತಾರೆ ಸ್ನೇಹಿತರೆ. ಒಂದು SSC ಟೆಕ್ ಅಂತ ಹೇಳ್ಬಿಟ್ಟು, ಅದಾದ ನಂತರ ಇನ್ನೊಂದು TGC ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ TGC ಈಗಾಗಲೇ ಮುಗಿದೋಗಿದೆ. ಲಾಸ್ಟ್ ಇಯರ್ ಕರೆದಿದ್ರು, ಅದು ಮುಗೀತು. ಸೊ ಈ ಸತಿ ಇದು ಟೆಕ್ ಕರೆದಿದ್ದಾರೆ. ಇವಾಗ ವರ್ಷದ್ದು ಫಸ್ಟ್ ಸತಿ ಟೆಕ್ ಕರೀತಾರೆ. ಅದಾದ ನಂತರ TGC ಕರೆಯೋದು. ಸೊ ಇದು ವರ್ಷದಲ್ಲಿ 2 ಸತಿ ಇರುತ್ತೆ. ಇದನ್ನ ಅಪ್ಲೈ ಮಾಡ್ಕೋಬಹುದು ಸ್ನೇಹಿತರೆ, ಯಾರ್ಯಾರು ಇಂಜಿನಿಯರಿಂಗ್ ನ ಮುಗಿಸಿದೀರೋ. ಓಕೆನಾ? ಇಂಜಿನಿಯರಿಂಗ್ ಅಲ್ಲಿ ನೀವು ಬ್ಯಾಚುಲರ್ ಆಫ್ ಆರ್ಟ್ಸ್ ಆಗಿರ್ಬೋದು ಅಥವಾ BE BTech ಮುಗಿಸಿರ್ಬೋದು ಸ್ನೇಹಿತರೆ. ಫೈನಲ್ ಇಯರ್ ಆಗಿರೋರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಬ್ಯಾಕ್ಲಾಗ್ ಇರಬಾರ್ದು ಸ್ನೇಹಿತರೆ ಆದ್ರೆ. ಓಕೆನಾ? ಸೊ ನೋಡಿ, SSC ನಾನ್ ಟೆಕ್ UPSC ಆಗಿದ್ರೆ ಗ್ರಾಜುಯೇಷನ್ ಆಗಿರಬೇಕು. SSC ಟೆಕ್ ಆಗಿರೋರಿಗೆ ಇದು ವುಮೆನ್ಸ್ಗೆ ಸ್ನೇಹಿತರೆ. ಓಕೆನಾ? ಅವರು BE BTech ಮಾಡಿರ್ಬೇಕು. ಇದು SSC ನಾನ್ ಟೆಕ್ ಬಂದು ವಿಡೋಸ್ ಅವರಿಗೆ. ಓಕೆನಾ? ಅದಂತರ ನೋಡಿ, ಏನೇನು ಮೆನ್ಗೆ ಟೆಕ್ 65 ಮೆನ್ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಸೊ ಇವರಿಗೆ ನೋಡಿ, ಸಿವಿಲ್ ಅವರಿಗೆ 75 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಹಾಗೆ ಕಂಪ್ಯೂಟರ್ ಸೈನ್ಸ್ಗೆ 60 ವೇಕೆನ್ಸಿ ಇದಾವೆ. ಅದಾದ ನಂತರ ಎಲೆಕ್ಟ್ರಿಕಲ್ಗೆ 33, ಮತ್ತೆ ಎಲೆಕ್ಟ್ರಾನಿಕ್ಸ್ಗೆ 64, ಹಾಗೆ ಮೆಕ್ಯಾನಿಕಲ್ಗೆ 101 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಅದ ನಂತರ ಮಿಷಿನ್ ಇಂಜಿನಿಯರಿಂಗ್ ಸ್ಟ್ರೀಮ್ಸ್ಗೆ 17 ಕರೆದಿದ್ದಾರೆ. ಇದರಲ್ಲಿ ಎಲ್ಲ ಪ್ಲಾಸ್ಟಿಕ್, ರಿಮೋಟ್, ಬೆಲೆಸ್ಟಿಕ್, ಬಯೋಮೆಡಿಕಲ್, ಮೆಡಿಕಲ್, ಫುಡ್ ಟೆಕ್ನಾಲಜಿ, ಅಗ್ರಿಕಲ್ಚರ್, ಮೆಟ್ರಾಲಜಿ, ಈ ರೀತಿ ಪ್ರತಿಯೊಂದು ಇಂಜಿನಿಯರಿಂಗ್ ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಟೆಕ್ಸ್ಟೈಲ್ ಎಲ್ಲದು ಕೂಡ ಇದೆ. ಓಕೆನಾ? ಅದಂತರ ವುಮೆನ್ಸ್ಗೆ ಸೇಮ್, ಸಿವಿಲ್ಗೆ 7 ವೇಕೆನ್ಸಿ ಕರೆದಿದ್ದಾರೆ. ಹಾಗೆ ಕಂಪ್ಯೂಟರ್ ಸೈನ್ಸ್ಗೆ 4 ವೇಕೆನ್ಸಿ, ಎಲೆಕ್ಟ್ರಿಕಲ್ಗೆ 3 ವೇಕೆನ್ಸಿ, ಹಾಗೆ ಇಂಜಿನಿಯರಿಂಗ್ಗೆ
ಎಲೆಕ್ಟ್ರಾನಿಕ್ಸ್ಗೆ 6 ವೇಕೆನ್ಸಿ, ಮೆಕ್ಯಾನಿಕಲ್ಗೆ 9, ಮತ್ತೆ ನೀವು ಏನಾದ್ರೂ ಅಪ್ಲೈ ಮಾಡುವ ಟೈಮಲ್ಲಿ ವಿಡೋ ಆರ್ ಡಿಫೆನ್ಸ್ ಪರ್ಸನ್ಸ್ ಆದ್ರೆ ಒಂದ್ ವೇಕೆನ್ಸಿಗಳನ್ನ ಕರೆದಿರ್ತಾರೆ. ಓಕೆನಾ, ಗ್ರಾಜುಯೇಷನ್ ಇನ್ ಎನಿ ಸ್ಟ್ರೀಮ್ ಆಗಿರೋರು ಅಪ್ಲೈ ಮಾಡಬಹುದು, ಒಂದು ವೇಕೆನ್ಸಿ ಇದೆ. ಓಕೆನಾ, ಅದಾದ ನಂತರ ನೀವು ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇರುವಂತಹ ಲಿಸ್ಟ್ ಇದೆ ಸ್ನೇಹಿತರೆ. ಈ ಫುಲ್ ಲಿಸ್ಟ್ ನೀವು ತಗೊಂಡಿರ್ಬೇಕಾಗಿರುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮ್, 10th, 12th, ಡಿಗ್ರಿ, 12th ಇಲ್ಲ ಅಂದ್ರೆ ಡಿಪ್ಲೊಮಾ ಕೂಡ ನಡೆಯುತ್ತೆ ಸ್ನೇಹಿತರೆ. ಓಕೆನಾ, ಆಮೇಲೆ ಮ್ಯಾರೇಜ್ ಆರ್ಡರ್ ಅಥವಾ ಡಿಸಿಮ್ ಆಫ್ ಹಸ್ಬೆಂಡ್ ಅಂದ್ರೆ ತೀರ್ಕೊಂಡಿರುವಂತಹ ಡೆತ್ ಸರ್ಟಿಫಿಕೇಟ್ ಮತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಯಾರ್ಯಾರು ವಿಡಿಯೋಗೆ ಅಪ್ಲೈ ಮಾಡ್ತಿದಾರೆ ಅವರು. ಅದಾದ ನಂತರ ನೀವು ಫಿಸಿಕಲ್ ಕ್ಯಾಶುಯಾಲಿಟಿ ಸರ್ಟಿಫಿಕೇಟ್ ಏನಾದ್ರು ಕ್ಯಾಶುಯಾಲಿಟಿ ಆಗಿತ್ತು ಅಂತ ಹೇಳಿದ್ರೆ ಅವರು ಕೂಡ ಇದನ್ನ ಮಾಡಬಹುದಾಗಿರುತ್ತೆ. ಓಕೆನಾ, ಇದಾದ ನಂತರ ನೀವು ಹೇಗೆ ಸೆಲೆಕ್ಷನ್ ಪ್ರೊಸೆಸ್ ಅಂತಂದ್ರೆ, ಶಾರ್ಟ್ ಲಿಸ್ಟ್ ಆಗ್ತೀರಾ. ಫಸ್ಟ್ ಹೆಡ್ ಕ್ವಾರ್ಟರ್ಸ್ ಇಂದ ಶಾರ್ಟ್ ಲಿಸ್ಟ್ ಆಗಿದೆ, ಕಟ್ ಆಫ್ ಮಾರ್ಕ್ಸ್ ಬಿಡ್ತಾರೆ ಸರ್. ಕಟ್ ಆಫ್ ಮಾರ್ಕ್ಸ್ ಬಿಟ್ಟ ನಂತರ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಪ್ರಕಾರ ನೀವು ರೇಂಜ್ ಅಲ್ಲಿ ಇತ್ತು ಅಂದ್ರೆ ನಿಮ್ಮ ಒಂದು ಏನ್ ಅಪ್ಲಿಕೇಶನ್ ಅಪ್ಲೈ ಮಾಡ್ತಿದ್ದೀರಲ್ಲ, ಸೊ ಅದ್ರೊಳಗಡೆಗೆ ಒಂದು ಸೆಲೆಕ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸ್ನೇಹಿತರೆ. ಸೆಲೆಕ್ಟ್ ಡೇಟ್ ಅಂತ ಹೇಳಿದ್ರೆ ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಕರೀತಾರೆ ಸ್ನೇಹಿತರೆ. ಓಕೆನಾ, ಆ ಒಂದು ಡೇಟ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೆಂಟ್ರಲ್ ಅಲಾಟ್ ಆಗುತ್ತೆ. ಸೆಂಟ್ರಲ್ ಅಲಾಟ್ ಆದ ನಂತರ ನೀವು 5 ದಿನದ SSB ಇಂಟರ್ವ್ಯೂನ ನಡೆಸುತ್ತಾರೆ ಸ್ನೇಹಿತರೆ. ಓಕೆನಾ, SSB ಇಂಟರ್ವ್ಯೂ ಆಲ್ ಓವರ್ ಇಂಡಿಯಾದಲ್ಲಿ ನಡೆಯುತ್ತೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಡೆಯುತ್ತೆ ಸ್ನೇಹಿತರೆ. ಓಕೆನಾ, ಭೋಪಾಲ್, ಅಲಹಾಬಾದ್, ಪಂಜಾಬ್ ಇದಿಷ್ಟರಲ್ಲಿ ನಡೆಯುತ್ತೆ ಸ್ನೇಹಿತರೆ. ಓಕೆನಾ, ಸ್ಟೇಜ್ 1, ಸ್ಟೇಜ್ 2 ಅಂತ ಕರೀತಾರೆ. 5 ದಿನದ ಇಂಟರ್ವ್ಯೂ ಇರುತ್ತೆ. ಇದು ಸತತವಾಗಿ 5 ದಿನ ಉಳ್ಕೊಳ್ಳೋದಕ್ಕೂ ಕೂಡ ಜಾಗ ಅವರೇ ಕೊಡ್ತಾರೆ. ಅದಾದ ನಂತರ ನೀವು ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಆದ ನಂತರ ನಿಮ್ಗೆ ಕಮಿಷನ್ ಗ್ರಾಂಟ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ, ಇದಷ್ಟು ಆದ ನಂತರ ನೀವು ಟ್ರೈನಿಂಗ್ ಅಲ್ಲಿ ಸೆಲೆಕ್ಟ್ ಆಗಿ ಹೋಗ್ಬೋದಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ನೀವು ಡೈರೆಕ್ಟ್ ಆಗಿ ಲೆಫ್ಟಿನೆಂಟ್ ಆಗ್ತೀರಾ. 1 ಇಯರ್ ಟ್ರೈನಿಂಗ್ ಇರುತ್ತೆ ಸ್ನೇಹಿತರೆ ಇದರಲ್ಲಿ. ಓಕೆನಾ, ಅದಾದ ನಂತರ ನೋಡಿ ನಿಮ್ಗೆ ಸ್ಯಾಲರಿ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಟ್ರೈನಿಂಗ್ ಅಲ್ಲಿ 16,000 ರೂಪೀಸ್ ಕೊಡ್ತಾರೆ ಸ್ನೇಹಿತರೆ. ಅದಾದ ನಂತರ ಕಮಿಷನ್ ಆದ ನಂತರ ನೀವು ಲೆಫ್ಟಿನೆಂಟ್ ಆಗ್ತೀರಾ. ಅದಾದ ನಂತರ 2 ಇಯರ್ಸ್ ಆದ್ಮೇಲೆ ಕ್ಯಾಪ್ಟನ್, ಆಮೇಲೆ ಮೇಜರ್, ಲೆಫ್ಟಿನೆಂಟ್ ಕರ್ನಲ್, ಈ ರೀತಿ ಸೀನಿಯರಿಟಿ ವೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆನಾ, ನೋಡಿ ಪೇ ಲೆವೆಲ್ 10 ಆಗಿರುತ್ತೆ. ಲೆಫ್ಟಿನೆಂಟ್ ಆದ್ರೆ 56,000 ಇಂದ ಹಿಡಿದು 1,77,000 ವರೆಗೂ ನಿಮಗೆ ಪೇ ಲೆವೆಲ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಇದು ಬರೀ ನಿಮಗೆ ಬೇಸಿಕ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಇನ್ನು ಎಕ್ಸ್ಟ್ರಾ ಆಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆನಾ, ಆಲ್ಮೋಸ್ಟ್ 80,000 ಗಂಟ ಬರುತ್ತೆ ನಿಮಗೆ. ಇದು 80,000 ವರೆಗೂ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಲೆಫ್ಟಿನೆಂಟ್ ಪೋಸ್ಟ್ಗೆ. ಓಕೆನಾ, ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ, ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗಬಹುದು ಸ್ನೇಹಿತರೆ. ಇನ್ನು ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿ ಕೂಡ. ಓಕೆನಾ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಯಾರ್ಯಾರು ಡಿಗ್ರಿ ಮಾಡ್ಕೊಂಡಿದ್ದಾರೆ, ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ, ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂಡಿಯನ್ ಆರ್ಮಿಯಲ್ಲಿ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ನಮ್ಮ ದೇಶವನ್ನ ರಕ್ಷಣೆ ಮಾಡುವಂತಹ ಇಂಡಿಯನ್ ಆರ್ಮಿಯನ್ನು ನಾವು ಸೇರ್ಪಡೆಗೊಳ್ಳೋಣ ಅಂತ ಹೇಳಿ ಈ ಒಂದು ಮಾತಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.